ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೆಹಲಿಯಲ್ಲಿ ಡಿಕೆ ಶಿವಕುಮಾರ್, ಸೋನಿಯಾ ಮತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಎಚ್ ಸಿ ಮಹದೇವಪ್ಪ ಅವರು ರಿಯಾಕ್ಟ್ ಮಾಡಿದ್ದಾರೆ. ಬನ್ನಿ ಅವ್ರು ಏನು ಹೇಳಿದ್ದಾರೆ ನೋಡೋಣ. ಯಾಕೆ ಅವ್ರನ್ನ ಭೇಟಿ ಮಾಡಬೇಡ ಅಂತ ಹೇಳ್ತೀರ ನೀವು? ಅಲ್ಲ, ಅವ್ರು ಭೇಟಿ ಮಾಡಬೇಡ ಅಂತಾರೆ. ಈಸ್ ಅವ್ರ KPCC ಪ್ರೆಸಿಡೆಂಟ್. ವಾಟ್ ಇಸ್ ರಾಂಗ್ ಇನ್ ಇಟ್? ಹಾಗಾದ್ರೆ ಅಧಿಕಾರ 2.5 ವರ್ಷಕ್ಕೆ ಬಿಟ್ಕೊಡ್ಬೇಕು ಅಂತ ಅವರು ಬಹಿರಂಗವಾಗಿ ಅದು ಯಾವ ಚರ್ಚೆನೂ ಇಲ್ವಲ್ರಿ. ಇಟ್ಸ್ ಓನ್ಲಿ ಎಲ್ಲ ವಿಷಯ ಇರೋದು ಹೈಕಮಾಂಡ್ ಹತ್ರ. ಇಲ್ಲೇನಕ್ಕೆ ಸುಮ್ಮನೆ ವೇಸ್ಟಾಗಿ ಯಾರು ಮಾತಾಡೋದು? ನಿಮ್ಗೇನು ಗೊತ್ತು? ನಿಮ್ಗೆ ಗೊತ್ತಾ? ನಿಮ್ಗೆ ಹೇಳ್ಬಿಟ್ಟು ಹೋಗಿದ್ದಾರಾ? ನಿಮ್ಗೆ ಹೇಳಿದಾರಾ? ಮತ್ತೆ ಹಂಗ್ರೆ ಅವ್ರನ್ನೇ ಕೇಳಿ, ನಮ್ಗೆ ಗೊತ್ತಿಲ್ಲ. ಅವ್ರು ಅಲ್ಲ ಸರ್, ಈಗ 5 ವರ್ಷ ಕೂಡ ಸಿದ್ದರಾಮಯ್ಯ ಅವ್ರು ಬಿಟ್ಕೊಡ್ತಾರ? ಆ ಪ್ರಶ್ನೆನೇ ಇಲ್ವಲ್ರಿ. ಆ ಪ್ರಶ್ನೆನೇ ಇಲ್ವಲ್ಲ. ಯಾರು ಮಾತಾಡಿದ್ರೆ ಆ ಥರ ಯಾರ್ಯಾರು ಮಾತಾಡ್ತಾ ಅವ್ರು ಕೇಳ್ಕೊಳ್ಳಿ. ಓಕೆ, ಯಾಕೆ ಅವ್ರನ್ನ ಭೇಟಿ ಮಾಡಬೇಡ ಅಂತ ಹೇಳ್ತೀರ ನೀವು? ಭೇಟಿ ಮಾಡೋದ್ರಲ್ಲಿ ತಪ್ಪೇನಿಲ್ಲಪ್ಪ, ಈಸ್ ಕರೆಕ್ಟ್. KPCC ಅಧ್ಯಕ್ಷರು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡೋದು ತಪ್ಪೇನು? ಆದರೆ ಅಧಿಕಾರ ಹಂಚಿಕೆಯ ಬಗ್ಗೆ ಮಾತಾಡಿದ್ದಾರಾ ಅನ್ನೋ ಪ್ರಶ್ನೆಗೆ ಸ್ವಲ್ಪ ಎಚ್ ಸಿ ಮಹದೇವಪ್ಪ ಅವರು ಸಿಡಿಮಿಡಿ ಆದರೂ ಡೆಫಿನೆಟ್ಲಿ ಸಿಡಿಮಿಡಿ ಆಗ್ತಾರೆ. ಯಾಕಂದರೆ ಎಚ್ ಸಿ ಮಹದೇವಪ್ಪ ಅವರು ಸಿದ್ದರಾಮಯ್ಯನವರು ಬಣ, ಹಾಗಾಗಿ ಅವ್ರಿಗೆ ಸಿಡಿಮಿಡಿ ಆಗೇ ಆಗುತ್ತೆ. DK ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗ್ತಾರಾ ಅಂತ ಕೇಳಿದ್ದಾರೆ. ಬಟ್ ಡೆಫಿನೆಟ್ಲಿ ಎಚ್ ಸಿ ಮಹದೇವಪ್ಪನವರೇ ಅವರು ತಾನು ಮುಖ್ಯಮಂತ್ರಿ ಯಾಕೆ ಆಗಬಾರ್ದು ಅಂತ ಮಾತಾಡೋದಕ್ಕೆ ಅವ್ರಿಗೆ ಕಂಪ್ಲೀಟ್ ರೈಟ್ಸ್ ಇದೆ. ಅವರು KPCC ಅಧ್ಯಕ್ಷರಾಗಿ ಪಕ್ಷದ ವಿಚಾರದಲ್ಲಿ, ಒಬ್ಬ DCM ಆಗಿ ಸರ್ಕಾರದ ವಿಚಾರದಲ್ಲಿ ಮಾತನಾಡುವ ಹಕ್ಕು ಅಧಿಕಾರ ಯಾವ ರೀತಿ ಅವರಿಗಿದೆಯೋ ಅದೇ ರೀತಿ ತನಗೆ ಕೊಟ್ಟಂತಹ ಮಾತಿನಂತೆ ತನ್ನನ್ನು ಮುಖ್ಯಮಂತ್ರಿ ಮಾಡಿ ಅಂತ ಮಾತಾಡೋದಕ್ಕೂ ಅವರು ಸರ್ವ ಸ್ವತಂತ್ರರಿದ್ದಾರೆ. ಬಟ್ ಮಾತಾಡಿದ್ದಾರಾ ಇಲ್ವಾ ಪಾಪ ಎಚ್ ಸಿ ಮಹದೇವಪ್ಪ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ? ಅವ್ರೇನಾದರೂ ಭಾಗಿಯಾಗಿದ್ರ ಆ ಮೀಟಿಂಗಲ್ಲಿ? ಇಲ್ಲ. ಹಾಗಾಗಿ ಅವ್ರಿಗೆ ಕೋಪ ಬಂದಿದೆ. ಫೇರ್ ಇನಫ್, ತಪ್ಪೇನೂ ಇಲ್ಲಪ್ಪ, ಅವ್ರಿಗೆ ಗೊತ್ತಿಲ್ಲ ಅಷ್ಟೇ.